ಈ ರೌಡಿ ಶೂಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಮತ್ತೆ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. A1 ಆರೋಪಿ ಮಾತ್ರ ಸಿಗ್ತಾ ಇಲ್ಲ. ಭಾರತೀನಗರ ಪೊಲೀಸರಿಂದ ಅರುಣ್ ಹಾಗೂ ನವೀನ್ ಬಂಧನ ಆಗಿದೆ. ಇವರಿಬ್ಬರು ಕೂಡ A1 ಆರೋಪಿ ಜಗದೀಶ್ ಸಹಚರರು ಅರುಣ್ ಮತ್ತೆ ನವೀನ್ ಇವರ ಬಂಧನ ಆಗಿದೆ. ಆದರೆ A1 ಆರೋಪಿ ಜಗದೀಶ್ ಮಾತ್ರ ಸಿಗ್ತಾ ಇಲ್ಲ. ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ರು ಇಬ್ರು. ಜೊತೆಗೆ ಭೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ವಶಕ್ಕೆ ಪಡೆದಿದ್ದಾರೆ. ಭೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿರೋದು. ಹಂತಕರಿಗೆ ಕಾರು ನೀಡಿದ್ರು ಈ ಅನಿಲ್ ಅನ್ನುವಂತ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಸದ್ಯ ಇಬ್ಬರು ಬಂಧಿತ ಆರೋಪಿಗಳು ಅರುಣ್ ಹಾಗೂ ನವೀನ್. ಮತ್ತೆ ಈ ಅನಿಲ್ ಏನಿದ್ದಾರೆ ಅವರು ಈ ಆರೋಪಿಗಳಿಗೆ ಹಂತಕರಿಗೆ ಕಾರನ್ನ ಕೊಟ್ಟಿದ್ರು ಅನ್ನುವಂತ ಕಾರಣಕ್ಕೆ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿದ್ದಾರೆ. A1 ಆರೋಪಿ ಜಗ್ಗ ಮಾತ್ರ ಎಲ್ಲೋ ಕುತ್ಕೊಂಡು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ, ಆತನಿಗೆ ರಕ್ಷಣೆ ಕೊಡ್ತಾ ಇರೋರು ಯಾರು, ಅದನ್ನ ಮಾತ್ರ ಪತ್ತೆ ಹಚ್ಚೋದಕ್ಕಾಗ್ತಾ ಇಲ್ಲ. ಈಗ ಇಬ್ಬರು ಅರುಣ್ ಮತ್ತು ನವೀನ್ ಬಂಧಿತ ಆರೋಪಿಗಳು ಅವರೇನಾದ್ರೂ ಬಾಯಿ ಬಿಡ್ತಾರ ನೋಡ್ಬೇಕಿದೆ. ಜಗ್ಗ ಎಲ್ಲಿದ್ದಾನೆ, ಎಲ್ಲಿ ಹೋಗ್ತಿದ್ದ, ಎಲ್ಲಿ ಬರ್ತಿದ್ದ, ಸದ್ಯ ಈಗ ತಲೆ ಮರೆಸ್ಕೊಂಡಿರೋದು ಎಲ್ಲಿ ಅಂತ. ಆತ ತಗ್ಲಾಕೊಂಡ್ರು ಕೂಡ ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಸೌಕರ್ಯಗಳು ಆತನಿಗೆ ಹೇಗೆ ಸಿಗ್ತಾ ಇದೆ, ಯಾರು ಕೊಡ್ತಿದ್ದಾರೆ, ಅದಕ್ಕಿನ್ನೂ ಕೂಡ ಉತ್ತರ ಸಿಗಬೇಕಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕರ ಅಣ್ಣನ ಮಗನೂ ಕೂಡ ಶಾಮೀಲ್ ಆಗಿರಬಹುದು ಅನ್ನುವಂಥ ಪ್ರಶ್ನೆ ಇದೆ. ಭೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿದ್ದಾರೆ. ಭಾರತೀನಗರ ಪೊಲೀಸರಿಂದ ಅನಿಲ್ನ ತೀವ್ರ ವಿಚಾರಣೆ ನಡೀತಾ ಇದೆ. ಬಿಕ್ಲು ಶಿವ ಕೊಲೆ ಆರೋಪಿಗಳಿಗೆ ಅನಿಲ್ ಕಾರು ನೀಡಿದ್ದು, ಪೊಲೀಸರ ತನಿಖೆಯಲ್ಲಿ ಅನಿಲ್ ಕಾರು ನೀಡಿದ್ದು ಪತ್ತೆಯಾಗಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಕೊಲೆ ಮಾಡಿದ್ರು ಆರೋಪಿಗಳು. ಆ ಕಾರನ್ನ ಕೊಟ್ಟಿದ್ದು ಈ ಅನಿಲ್ಲೇ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕೊಲೆಗೂ ಅನಿಲ್ಗೂ ಸಂಬಂಧ ಇದೆಯಾ, ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಪೊಲೀಸರು ತನಿಖೆ ಶುರು ಮಾಡ್ತಾ ಇದ್ದಂತೆ ಅನಿಲ್ ತಲೆ ಮರೆಸ್ಕೊಂಡಿದ್ದ. ಸದ್ಯ ಈತನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇಬ್ಬರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ನವೀನ್, ಅರುಣ್. ಅದೇ ರೀತಿಯಾಗಿ ಅನಿಲ್ನನ್ನ ಕಾರ್ ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ವಿಚಾರಣೆ ನಡೆಸೋದಕ್ಕೆ ಅಂತೇಳಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ತನಿಖೆ ಶುರುವಾಗ್ತಾ ಇದ್ದಂತೆ ಅನಿಲ್ ಕೂಡ ತಲೆ ಮರೆಸ್ಕೊಂಡಿದ್ರು. ಭೈರತಿ ಬಸವರಾಜ್ ಅವರ ಸಹೋದರನ ಮಗ ಅನಿಲ್